ನಗರದ ಹೃದಯ ಭಾಗದಲ್ಲಿ ರೈಲು ನಿಲ್ದಾಣದ ಗದ್ದಲದ ನಡುವೆ ಪುಟ್ಟ ಮಗುವೊಂದು ಕಳೆದು ಹೋಗಿರುವುದು ಕಂಡುಬಂದಿದೆ. ಅವಳು ತುಂಬಾ ಭಯ ಮತ್ತು ಗೊಂದಲದಲ್ಲಿರುವಂತೆ ತೋರುತ್ತಿದೆ. ಈ ಮಗುವಿಗೆ ಏನಾಯಿತು? ಪೊಲೀಸರನ್ನು ಕರೆಯೋಣ. ಹೌದು, ಈ ಮಗು ತುಂಬಾ ಸಂಕಟದಲ್ಲಿದೆ. ಪೊಲೀಸರು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದರೂ ಮಗುವಿನ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗುತ್ತಿಲ್ಲ. ನಮಗೆ ಯಾವುದೇ ಮಾಹಿತಿ ಪಡೆಯಲು ಸಾಧ್ಯವಾಗಿಲ್ಲ. 3 ಧಾರ್ಮಿಕ ಮುಖಂಡರ ಆಗಮನ. ಪ್ರತಿಯೊಬ್ಬರೂ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸಿದ್ದರು. ಪ್ರತಿಯೊಬ್ಬರೂ ತಮ್ಮ ಸ್ವಂತ ಶಕ್ತಿಯು ಮಗುವಿನ ಹಿನ್ನೆಲೆಯನ್ನು ಗುರುತಿಸಬಹುದು ಎಂದು ನಂಬಿದ್ದಾರೆ. ಧಾರ್ಮಿಕ ನಾಯಕರು ವಿವಿಧ ಹಂತದ ಗಾಂಭೀರ್ಯದಿಂದ ಹುಡುಗಿಯನ್ನು ಪರೀಕ್ಷಿಸುತ್ತಾರೆ. ಧಾರ್ಮಿಕ ನಾಯಕ 1, ಈ ಮಗು ನನ್ನ ನಂಬಿಕೆಗೆ ಸೇರಿರಬೇಕು, ನನಗೆ ಖಚಿತವಾಗಿದೆ. ಧಾರ್ಮಿಕ ಮುಖಂಡ 2, ಇಲ್ಲ, ಈ ಮಗು ನನ್ನ ಸಮುದಾಯಕ್ಕೆ ಸೇರಿರಬೇಕು. ಧಾರ್ಮಿಕ ನಾಯಕ 3, ನನ್ನ ಆಚರಣೆಗಳು ವಿಭಿನ್ನವಾದದ್ದನ್ನು ಸೂಚಿಸುತ್ತಿದೆ. ಹುಡುಗಿ ಗೊಂದಲದಿಂದ ನೋಡುತ್ತಾಳೆ. ನಾಯಕರ ವಿವಾದಾತ್ಮಕ ಹೇಳಿಕೆಗಳು ಗೊಂದಲವನ್ನು ಹೆಚ್ಚಿಸುತ್ತವೆ. ಅವರ ವಿಭಿನ್ನ ಅಭಿಪ್ರಾಯಗಳು ಗೊಂದಲವನ್ನು ಹೆಚ್ಚಿಸುತ್ತವೆ. ಪರಿಸ್ಥಿತಿಯನ್ನು ಚರ್ಚಿಸುತ್ತಿರುವ ಜನರು. ವ್ಯಕ್ತಿ 1, ಇದೆಲ್ಲದರ ಅರ್ಥವೇನು? ಮಗು ಕೇವಲ ಮಗು. ವ್ಯಕ್ತಿ 2, ನಾವು ವಾದಗಳ ಹಿಂದೆ ಹೋಗದೆ ಪರಿಹಾರವನ್ನು ಕಂಡುಕೊಳ್ಳೋಣ. ಬುದ್ಧಿವಂತನಂತೆ ಕಾಣುವ ವಯಸ್ಸಾದ ವ್ಯಕ್ತಿ ಮುಂದೆ ಹೆಜ್ಜೆ ಹಾಕುತ್ತಾನೆ. ಬುದ್ಧಿವಂತ, ಈ ಮಗುವಿಗೆ ಭಾರತಿ ಎಂದು ಹೆಸರಿಡೋಣ. ಇದು ನಮ್ಮ ಏಕತೆಯನ್ನು ಸಂಕೇತಿಸುತ್ತದೆ. ಅವರು ಹೆಸರನ್ನು ಚರ್ಚಿಸುತ್ತಿರುವಾಗ ಪ್ರೇಕ್ಷಕರು ಹುಡುಗಿಯನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವಂತೆ ದೃಶ್ಯವು ಬದಲಾಗುತ್ತದೆ. ಭಾರತಿ ಎಂಬ ಹೆಸರು ನಮ್ಮೆಲ್ಲರ ಏಕತೆಯನ್ನು ಪ್ರತಿನಿಧಿಸುತ್ತದೆ. ಪೊಲೀಸ್ ಅಧಿಕಾರಿಯು ಹೆಸರು ಮತ್ತು ಧರ್ಮ ಎರಡಕ್ಕೂ ಭಾರತಿ ಮತ್ತು ಭಾರತೀಯ ಹೆಸರಿನೊಂದಿಗೆ ಶಾಲಾ ಪ್ರವೇಶ ನಮೂನೆಯನ್ನು ತುಂಬುತ್ತಾರೆ. ವಿಭಜನೆಯ ಬದಲು ಏಕತೆಗೆ ಒತ್ತು ನೀಡೋಣ. ಈ ಮಗು ಮತ್ತು ನಾವೆಲ್ಲರೂ ಒಂದೇ ಮನುಷ್ಯರು. ವೈವಿಧ್ಯಮಯ ಜನರ ಗುಂಪಿನಿಂದ ಸುತ್ತುವರೆದಿರುವ ಹುಡುಗಿ ನಗುತ್ತಿರುವುದನ್ನು ಕ್ಯಾಮೆರಾ ಕೇಂದ್ರೀಕರಿಸುತ್ತದೆ. ಈ ಸ್ವಾತಂತ್ರ್ಯ ದಿನದಂದು ನಮ್ಮ ಮಾನವೀಯತೆಯನ್ನು ಸ್ಮರಿಸೋಣ. ವಿವಿಧ ಧರ್ಮದ ಜನರು ಭಾರತೀಯ ಧ್ವಜವನ್ನು ಕೈಯಲ್ಲಿ ಹಿಡಿದು ಏಕತೆಯ ಸಾಂಕೇತಿಕ ಸೂಚಕದಲ್ಲಿ ಒಟ್ಟಿಗೆ ಸೇರುತ್ತಾರೆ. ವೈವಿಧ್ಯತೆಯಲ್ಲಿ ಶಕ್ತಿ ಇದೆ. ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳು.